ವಾಜಾ ಬಯೋಪಿಕ್ ಆಫ್ ಬಿಲಿಯನ್ ಬಾಯ್ಸ್. ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಸಿನಿಮಾ ಕದರ್. ಇವತ್ತು ಕೂಡ ಮತ್ತೊಂದು ಸಿನಿಮಾದ ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗ್ತಿದೆ ಆ್ಯಂಡ್ ಕನ್ನಡ ಆಡಿಯೋ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಡಬ್ಬಿಂಗ್ ಚೆನ್ನಾಗಿದೆ ಕೂಡ. ಸಿನಿಮಾ ಪರವಾಗಿಲ್ಲ, ಆವ್ರೇಜ್ ಒನ್. ಸ್ಕೂಲ್ ಆ್ಯಂಡ್ ಕಾಲೇಜ್ ಸೀನ್ಸ್ಗಳು ತುಂಬ ಇಷ್ಟ ಆದವು ಕೂಡ. ಹಾಗೆ ಗೌರ್ಮೆಂಟ್ ಹಾಸ್ಪಿಟಲ್, ಬಸ್ ಸ್ಟಾಪ್ ಸೀನ್ಸ್ಗಳು ಮತ್ತು ಕೊನೆಯ 30 ನಿಮಿಷವನ್ನು ತುಂಬ ಎಮೋಷ್ನಲ್ಸ್ ಆಗಿ ಕಟ್ಟಿಕೊಡಲಾಗಿದೆ. ಕ್ಲಿಯರಾಗಿ ಹೇಳಬೇಕು ಅಂದರೆ ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಬಟ್ ಫಸ್ಟ್ ಹಾಫ್ ಸಖತ್ ಬೋರ್ ಅನಿಸ್ತು. ನರೇಷನ್, ಸ್ಕ್ರೀನ್ ಪ್ಲೇ ಇವೆಲ್ಲ ಡಲ್ಲಾಗಿ ಕಾಣಿಸ್ಬಿಟ್ವು. 5 ಜನರ ಸ್ನೇಹಿತರ ಸ್ಟೋರಿ, ಸ್ಕೂಲಿಂದ ಶುರುವಾಗಿ ಲೈಫ್ನಲ್ಲಿ ಸೆಟ್ಲ್ ಆಗ್ತಾರಾ ಇಲ್ವಾ, ಕೆರಿಯರ್ ಮುಂದೆ ಏನಾಯಿತು, ಇವೆಲ್ಲ ಏನು ನಡೀತಿದೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಬೇಕು. ಇನ್ನು ಯೂತ್ಗಳಿಗೆ ಸಿನಿಮಾ ಖಂಡಿತ ಕನೆಕ್ಟ್ ಆಗುತ್ತೆ. ಮ್ಯಾಜಿಕ್ ಏನಂದರೆ ಸಿನಿಮಾದಲ್ಲಿ ಸ್ಟೋರಿ ಅನ್ನೋದೇ ಇಲ್ಲ. ಯೂತ್ಗಳು ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಸ್ಗಳನ್ನ ಸಿನಿಮಾದ ಮೂಲಕ ಪ್ರೆಸೆಂಟ್ ಮಾಡಿದ್ದಾರೆ. ತಂದೆ ತಾಯಿ ಹಾಗೂ ಮಕ್ಕಳ ನಡುವಿನ ಬಾಂಧವ್ಯವನ್ನು ಸಿನಿಮಾದಲ್ಲಿ ಎತ್ತಿ ತೋರಿಸಲಾಗಿದೆ. ಪೇರೆಂಟ್ಸ್ ಮಕ್ಕಳಿಗೆ ಸಪೋರ್ಟ್ ಆಗಿ ನಿಂತರೆ ಖಂಡಿತ ಏನಾದರೂ ಅಚೀವ್ ಮಾಡ್ತಾರೆ. ಸಿನಿಮಾದಲ್ಲಿರೋ ಡೈಲಾಗ್ಸ್, ಕಾನ್ವರ್ಸೇಷನ್ ಸೀನ್ಸ್ಗಳು ವರ್ಕ್ ಆಗಿವೆ. ಟೀನೇಜ್ ಬಾಯ್ಸ್ ಲೈಫ್ ಹಾಗೂ ಅವರ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಸಿನಿಮಾದಲ್ಲಿ ಹೇಳಲಾಗಿದೆ. ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ಕಾಮಿಡಿಯಾಗಿದೆ. ಸೆಕೆಂಡ್ ಹಾಫ್ ಎಮೋಷ್ನಲ್ ಸೀನ್ಸ್ಗಳು ಕಟ್ ಹಾಕ್ಬಿಡುತ್ತೆ. ಓವರ್ ಆಲ್ ಸಿನಿಮಾ ಒಳ್ಳೆ ಫೀಲ್ ಕೊಡುತ್ತೆ. ಆದರೆ ಪ್ರಾಬ್ಲಮ್ ಏನಂದರೆ ಫಸ್ಟ್ ಹಾಫ್ನಲ್ಲಿರೋ ಕೆಲವು ಸೀನ್ಸ್ ಫನ್ ವೈಸ್ ಚೆನ್ನಾಗಿದೆ, ಬಟ್ ಕೆಲವೊಂದು ಕಡೆ ಡಿಸ್ಕನೆಕ್ಟ್ ಆಗುತ್ತೆ. 5 ಜನ ಸ್ನೇಹಿತರು, ಅವರ ಸ್ಕೂಲ್ ಆ್ಯಂಡ್ ಕಾಲೇಜ್ ಲೈಫ್, ಇದರ ಮಧ್ಯೆ ಬರುವಂಥ ಪ್ರಾಬ್ಲಮ್ಸ್, ನಂತರ ಅನ್ಎಂಪ್ಲಾಯ್ಮೆಂಟ್, ಈ ಪ್ರೋಸೆಸ್ನೇ ಸಿನಿಮಾದಲ್ಲಿ ತೋರಿಸಲಾಗಿದೆ ಅಷ್ಟೇ. ಪಾರ್ಟ್ 2 ಕೂಡ ಅನೌನ್ಸ್ ಮಾಡಿದ್ದಾರೆ. ಸಿನಿಮಾ ನೋಡುವಾಗ ಅರೆ ಇದು ನಮ್ಮ ಜೀವನದಲ್ಲಿ ನಡೀತಲ್ವಾ ಗುರು ಅನ್ನೋ ಫೀಲ್ ಖಂಡಿತ ಬರುತ್ತೆ. ವಿಪಿನ್ ದಾಸ್ ಅವರ ಡೈರೆಕ್ಷನ್ ಚೆನ್ನಾಗಿದೆ, ಅದೇ ಈ ಸಿನಿಮಾಗೆ ಸ್ಟ್ರೆಂತ್ ಕೂಡ. ಯೂತ್ಗೆ ರಿಲೇಟ್ ಆಗೋ ಸೀನ್ಸ್ಗಳು ತುಂಬಾ ಇವೆ. ಇನ್ಸ್ಟಾಗ್ರಾಮ್ ರೀಲ್ಸ್ಗಳಂತೂ ಸಿನಿಮಾದಲ್ಲಿ ಅಬ್ಬರಿಸ್ಬಿಟ್ಟಿವೆ ಬಿಡಿ. ಪರ್ಫಾರ್ಮೆನ್ಸಸ್ ವೈಸ್ ಎಲ್ಲರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ. ಹಾಗೆ ಫಸ್ಟ್ ಹಾಫ್ನಲ್ಲಿ ಕಾಲೇಜ್ ಮತ್ತು ಸ್ಕೂಲ್ನಲ್ಲಿ ನಡೆಯೋ ಕಾಮಿಡಿ ತುಂಬಾ ಎಂಟರ್ಟೈನ್ಮೆಂಟ್ ಮಾಡುತ್ತೆ. ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಆ್ಯಂಡ್ ಗುಡ್ ಬಿ ಜಿ ಎಮ್ ಕೂಡ. ಕನ್ನಡ ಲಿರಿಕ್ಸ್ ಪರವಾಗಿಲ್ಲ, ಆವ್ರೇಜ್. ಮಾಸ್ ಆಡಿಯನ್ಸ್ಗಳು ಎಕ್ಸ್ಪೆಕ್ಟ್ ಮಾಡೋವಂಥ ಎಲಿಮೆಂಟ್ಸ್ ಏನೂ ಇಲ್ಲ. ಫೈನಲಿ ನಾಟ್ ಬ್ಯಾಡ್. ನೋ ಅಡಲ್ಟ್ ಸೀನ್ಸ್, ನೋ ಬ್ಯಾಡ್ ಲ್ಯಾಂಗ್ವೇಜ್. ಸಿನಿಮಾ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಕನ್ನಡ ಆಡಿಯೋ ಕೂಡ ಅವೈಲೇಬಲ್ ಇದೆ.